ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ರಾಜೇಂದ್ರ, ಸಹಾಯಕ ಪ್ರಾಧ್ಯಾಪಕರು, ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಹೆಬ್ಬೂರು. 8ನೇ ಸೆಷನ್ಗೆ ಸ್ವಾಗತ. ವೆಲ್ಕಮ್ ಟು ದ 8th session. So in the last session we have discussed regarding the introduction of unbalanced growth theory. So this theory states that instead of making simultaneous investment in different sectors of the economy, or instead of making simultaneous investment in different industries, selected sectors can be investment can be made in selected sectors. So this leads to unequilibrium. So this unequilibrium leads to development. And the strategy of Hirschman. So Hirschman states that if the investment is made in selected industries, this will create new opportunities. So those new opportunities can be utilized for the development of the remaining industries. And unbalancing the economy with social overhead capital. Social overhead capital refers to basic services without which primary, secondary, and tertiary production activities cannot be taken place. ಸೊ ಹಿಂದಿನ ತರಗತಿಯಲ್ಲಿ ನಾವು ಅಸಮತೂಕ ಬೆಳವಣಿಗೆ ಸಿದ್ಧಾಂತದ ಬಗ್ಗೆ ನಾವು ಚರ್ಚೆಯನ್ನು ಮಾಡಿದ್ವಿ. ಅಲ್ಲಿ ಆ ಒಂದು ಸಿದ್ಧಾಂತದಲ್ಲಿ ಹಲವಾರು ಕೈಗಾರಿಕೆಗಳಲ್ಲಿ ಏಕಕಾಲದಲ್ಲಿ ಹೂಡಿಕೆ ಮಾಡುವ ಬದಲು ಕೆಲವೊಂದು ನಿರ್ದಿಷ್ಟವಾದಂತಹ ಕೈಗಾರಿಕೆಗಳಲ್ಲಿ ಮಾತ್ರನೇ ಹೂಡಿಕೆಯನ್ನ ಮಾಡಬಹುದಾಗಿರುತ್ತೆ. ಸೊ ಇದರಿಂದ ಅಭಿವೃದ್ಧಿಯನ್ನ ಸಾಧಿಸಬಹುದು ಅನ್ನುವಂಥದ್ದು ಹರ್ಷ್ಮನ್ ಅವರ ಅಭಿಪ್ರಾಯ ಆಗಿರುವಂಥದ್ದು. ಮತ್ತೆ ಅವರು ತಿಳಿಸಿದಂತ ಸ್ಟ್ರಾಟಜಿ ಏನು ಅಂದ್ರೆ, ಕೆಲವು ಕೈಗಾರಿಕೆಗಳಲ್ಲಿ ಮಾತ್ರನೇ ಹೂಡಿಕೆಯನ್ನು ಮಾಡಬೇಕು. ಅದರಿಂದ ಉಂಟಾಗುವಂತ ಪ್ರಯೋಜನಗಳೇನಿರುತ್ತೆ ಆ ಪ್ರಯೋಜನಗಳು ಬೇರೆ ಕೈಗಾರಿಕೆಗಳಿಗೆ ವಿಸ್ತರಣೆ ಆಗುವಂಥದ್ದು. ಮತ್ತೆ ಸಾಮಾಜಿಕ ಮೌಲ್ಯೋತ್ಪಾದಕ ಬಂಡವಾಳದ ಮುಖಾಂತರ ಅಭಿವೃದ್ಧಿಯನ್ನ ಸಾಧಿಸುವಂಥದ್ದು. ಸಾಮಾಜಿಕ ಮೌಲ್ಯೋತ್ಪಾದಕ ಬಂಡವಾಳ ಅಂದ್ರೆ ಪ್ರಾಥಮಿಕ, ದ್ವಿತೀಯ, ತೃತೀಯ ಚಟುವಟಿಕೆಗಳನ್ನ ಕೈಗೊಳ್ಳೋದಕ್ಕೆ ಅವಶ್ಯಕವಾಗಿ ಬೇಕಾಗಿರುವಂತಹ ಮೂಲಭೂತ ಸೌಲಭ್ಯಗಳು. ಸೊ ಮೂಲಭೂತ ಸೌಲಭ್ಯಗಳು ಅಂದ್ರೆ ಶಿಕ್ಷಣ ಇರ್ಬೋದು, ಆರೋಗ್ಯ ವ್ಯವಸ್ಥೆ ಇರ್ಬೋದು, ವಿದ್ಯುತ್ ಉತ್ಪಾದನೆ, ನೀರಾವರಿ, ಇವೆಲ್ಲವೂ ಕೂಡ ಮೂಲಭೂತ ಸೌಲಭ್ಯಗಳಿರುತ್ತೆ. ಸೊ ಇವುಗಳ ಮುಖಾಂತರ ಅಸಮತೋಲನವನ್ನು ಸೃಷ್ಟಿ ಮಾಡಿ ಅಭಿವೃದ್ಧಿಯನ್ನ ಗೊಳಿಸೋದ್ರ ಬಗ್ಗೆ ನಾವು ಡಿಸ್ಕಷನ್ ಮಾಡಿದ್ವಿ. Now in this session, so we'll discuss about the unbalancing the economy with directly productive activities. ಅಂದ್ರೆ ನೇರ ಉತ್ಪನ್ನದಾಯಕ ಚಟುವಟಿಕೆಗಳ ಮುಖಾಂತರ ಅಸಮತೋಲನವನ್ನ ಸೃಷ್ಟಿ ಮಾಡುವಂಥದ್ದು. ನೇರ ಉತ್ಪನ್ನದಾಯಕ ಚಟುವಟಿಕೆಗಳು ಅಂದ್ರೆ ಸರಕು ಮತ್ತು ಸೇವೆಗಳ ಉತ್ಪಾದನೆಯನ್ನು ನೇರವಾಗಿ ಹೆಚ್ಚಳಗೊಳಿಸುವಂತಹ ಕ್ರಿಯೆಗಳೇನಿರುತ್ತೆ ಅದನ್ನೇ ನಾವಲ್ಲಿ ನೇರ ಉತ್ಪಾದಕ ಚಟುವಟಿಕೆಗಳು ಅಂತ ಕರೆದಿದ್ವಿ. ಉದಾಹರಣೆಗೆ ಒಂದು ಕೈಗಾರಿಕೆಯನ್ನ ಸ್ಥಾಪನೆ ಮಾಡಿ ಸರಕುಗಳ ಪ್ರಮಾಣವನ್ನ ಹೆಚ್ಚಳ ಮಾಡುವಂಥದ್ದು ಅಥವಾ ಸೇವೆಯನ್ನ ಕೊಡುವಂಥದ್ದು. ಸೊ ಇದನ್ನ ಖಾಸಗಿಯವರು ಹೆಚ್ಚಾಗಿ ಮಾಡ್ತಾರೆ. ಯಾಕಂದ್ರೆ ಲಾಭ ಗಳಿಸುವಂತಹ ಒಂದು ಉದ್ದೇಶದಿಂದ ಖಾಸಗಿ ವ್ಯಕ್ತಿಗಳು ನೇರ ಉತ್ಪನ್ನದಾಯಕ ಚಟುವಟಿಕೆಯಲ್ಲಿ ತೊಡಗಿಸಿಕೊಳ್ಳುವಂಥದ್ದು. ಸೊ ಅದ್ರ ಮುಖಾಂತರ ಅಸಮತೋಲನವನ್ನು ಸೃಷ್ಟಿ ಮಾಡಿ ಅಭಿವೃದ್ಧಿಯನ್ನ ಗೊಳಿಸುವಂಥದ್ದು ಇನ್ನೊಂದು ಸ್ಟ್ರಾಟಜಿ ಆಗಿರುವಂಥದ್ದು. ಹಾಗಾಗಿ ಮೊದಲು ನೇರ ಉತ್ಪನ್ನದಾಯಕ ಚಟುವಟಿಕೆಯಲ್ಲಿ ಹೂಡಿಕೆಯನ್ನ ಕೈಗೊಂಡಾಗ ಸಾಮಾಜಿಕ ಮೌಲ್ಯೋತ್ಪಾದಕ ಸೇವೆಗಳ ಅಥವಾ ಸಾಮಾಜಿಕ ಮೌಲ್ಯೋತ್ಪಾದಕ ಬಂಡವಾಳಗಳ ಕೊರತೆ ಉಂಟಾಗುತ್ತೆ. ಸೊ ಇದರಿಂದ ವೆಚ್ಚ ಜಾಸ್ತಿ ಆಗುತ್ತೆ. ಅದಾದ ನಂತರ ಪೊಲಿಟಿಕಲ್ ಪ್ರೆಷರ್ಸ್, ರಾಜಕೀಯ ಒತ್ತಡಗಳು ಶುರುವಾಗುತ್ತೆ. ಸೊ ರಾಜಕೀಯ ಒತ್ತಡಗಳಿಂದ ಸಾಮಾಜಿಕ ಮೌಲ್ಯೋತ್ಪಾದಕ ಬಂಡವಾಳಗಳ ಮೇಲಿನ ಒಂದು ಹೂಡಿಕೆ ಹೆಚ್ಚಳ ಆಗುತ್ತೆ. ಸೊ ಅದರಿಂದ ಅಭಿವೃದ್ಧಿ ಪ್ರಕ್ರಿಯೆ ಉಂಟಾಗುವಂಥದ್ದು. ಉದಾಹರಣೆಗೆ ಒಂದು ಕೈಗಾರಿಕೆಯನ್ನ ಸ್ಥಾಪನೆ ಮಾಡಲಾಗುತ್ತೆ. ಸೊ ಒಂದು ಕೈಗಾರಿಕೆಯನ್ನ ಸ್ಥಾಪನೆ ಮಾಡಲಾಗಿರುತ್ತೆ. ಆದ್ರೆ ಅದಕ್ಕೆ ಬೇಕಾಗಿರುವಂತ ಮೂಲ ಸೌಲಭ್ಯ, ವಿದ್ಯುತ್ ಉತ್ಪಾದನೆ, ರಸ್ತೆ, ಸಾರಿಗೆ ಸಂಪರ್ಕ ಇದ್ಯಾವುದು ಕೂಡ ಇರೋದಿಲ್ಲ. ಸೊ ಆವಾಗ ವೆಚ್ಚಗಳು ಏರಿಕೆ ಆಗುತ್ತೆ, ಉತ್ಪಾದನಾ ವೆಚ್ಚ ಏರಿಕೆ ಆಗುತ್ತೆ. ಆವಾಗ ರಾಜಕೀಯ ಒತ್ತಡಗಳು ಸೃಷ್ಟಿಯಾಗುತ್ತೆ. ಅದಕ್ಕೆ ಬೇಕಾಗಿರುವಂತಹ ಮೂಲ ಸೌಲಭ್ಯಗಳು ಅಂದ್ರೆ ರಸ್ತೆ ಸಂಪರ್ಕ ಆಗಿರ್ಬೋದು, ವಿದ್ಯುತ್ ಉತ್ಪಾದನೆ ಆಗಿರ್ಬೋದು, ನೀರಿನ ವ್ಯವಸ್ಥೆ ಆಗಿರ್ಬೇಕು. ಸೊ ಇವನ್ನೆಲ್ಲವನ್ನು ಸೃಷ್ಟಿ ಮಾಡೋದಕ್ಕೆ ಅಥವಾ ಅವನ್ನೆಲ್ಲ ಸೌಲಭ್ಯವನ್ನು ಒದಗಿಸೋದಕ್ಕೆ ಒತ್ತಡಗಳು ಸೃಷ್ಟಿಯಾಗುತ್ತೆ. ರಾಜಕೀಯವಾಗಿ ಒತ್ತಡಗಳು ಸೃಷ್ಟಿಯಾಗುತ್ತೆ. ಆ ಒತ್ತಡಗಳು ಸೃಷ್ಟಿಯಾದಾಗ ಸಾಮಾಜಿಕ ಮೌಲ್ಯೋತ್ಪಾದಕ ಬಂಡವಾಳದ ಮೇಲೆ ಹೂಡಿಕೆ ಉಂಟಾಗುತ್ತೆ. ಸೊ ಆ ರೀತಿ ಹೂಡಿಕೆ ಉಂಟಾಗೋದ್ರಿಂದ ಅಭಿವೃದ್ಧಿಯನ್ನ ಸಾಧಿಸಬಹುದಾಗಿರುತ್ತೆ. ಹಾಗಾಗಿ ಲಾಭ ಅನ್ನುವಂಥದ್ದು ರಾಜಕೀಯ ಒತ್ತಡಗಳಿಂದ ಸೃಷ್ಟಿ ಆಗುವಂಥದ್ದು. ಸೊ ನೇರ ಉತ್ಪನ್ನದಾಯಕ ಚಟುವಟಿಕೆಗಳ ಮೇಲಿನ ಹೂಡಿಕೆಯಿಂದ ಅಭಿವೃದ್ಧಿ ಅಂದ್ರೆ ಅಲ್ಲಿ ರಾಜಕೀಯ ಒತ್ತಡಗಳನ್ನ ಸೃಷ್ಟಿ ಮಾಡೋದ್ರಿಂದ ಅಭಿವೃದ್ಧಿಯನ್ನ ಸಾಧಿಸಬಹುದಾಗಿರುತ್ತೆ. ಸೊ ಇಲ್ಲಿನ ರೇಖಾಚಿತ್ರವನ್ನ ಗಮನಿಸಿದ್ರೆ ಇಲ್ಲಿ ಎರಡು ವಿಧಾನಗಳ ಮುಖಾಂತರ ಯಾವ ರೀತಿ ಅಭಿವೃದ್ಧಿಯನ್ನ ಸಾಧಿಸಬಹುದು ಅನ್ನೋದನ್ನ ತಿಳಿಸಲಾಗುತ್ತೆ.
ಸೊ ಎರಡು ವಿಧಾನಗಳು, ಒಂದು ಸಾಮಾಜಿಕ ಮೌಲ್ಯೋತ್ಪಾದಕ ಬಂಡವಾಳಗಳ ಮೇಲೆ ಹೂಡಿಕೆಯನ್ನು ಮಾಡುವಂಥದ್ದು, ಅಥವಾ ನೇರ ಉತ್ಪನ್ನದಾಯಕ ಚಟುವಟಿಕೆಗಳ ಮೇಲೆ ಹೂಡಿಕೆಯನ್ನ ಮಾಡುವಂಥದ್ದು. ಸೊ ಸಾಮಾಜಿಕ ಮೌಲ್ಯೋತ್ಪಾದಕ ಬಂಡವಾಳದ ಮೇಲೆ ಹೂಡಿಕೆಯನ್ನ ಮಾಡಿ ಅಭಿವೃದ್ಧಿಯನ್ನ ಸಾಧಿಸಿದ್ರೆ ಆ ಅಭಿವೃದ್ಧಿಯ ಪಥ A1 B2 C ಈ ರೀತಿ ಇರುತ್ತೆ. A1 B2 C ಈ ರೀತಿ ಅಭಿವೃದ್ಧಿಯ ಪಥ ಇರುವಂಥದ್ದು. ಉದಾಹರಣೆಗೆ ಸಾಮಾಜಿಕ ಮೌಲ್ಯೋತ್ಪಾದಕ ಬಂಡವಾಳದ ಮೇಲೆ ಹೂಡಿಕೆಯನ್ನ ಮಾಡಿದಾಗ ಅಲ್ಲಿರುವಂಥ ಸಮ ಉತ್ಪನ್ನ ರೇಖೆ 1 2 ಮತ್ತೆ 3 ಅಂತ ಗುರುತಿಸಿರುವಂಥದ್ದು ಸಮ ಉತ್ಪನ್ನ ರೇಖೆಗಳು. ಸೊ ಸಾಮಾಜಿಕ ಮೌಲ್ಯೋತ್ಪಾದಕ ಬಂಡವಾಳದ ಮೇಲೆ ಹೂಡಿಕೆಯನ್ನ ಕೈಗೊಂಡಾಗ ಅಭಿವೃದ್ಧಿಯ ಪಥ ಎ ಇಂದ A1ಗೆ ವಿಸ್ತರಣೆ ಆಗುವಂಥದ್ದು, ಎ ಇಂದ A1ಗೆ ಅಭಿವೃದ್ಧಿಯ ಪಥ ಸಾಗುವಂಥದ್ದು. ಅದಾದ ನಂತರ ಸಾಮಾಜಿಕ ಮೌಲ್ಯೋತ್ಪಾದಕ ಬಂಡವಾಳ ಹೆಚ್ಚುವರಿ ಇರೋದ್ರಿಂದ ನೇರ ಉತ್ಪನ್ನದಾಯಕ ಚಟುವಟಿಕೆಗಳ ಮೇಲೂ ಹೂಡಿಕೆ ಆಗುತ್ತೆ. ಆ ನಂತರ ಬಿ ಬಿಂದುವಿನಲ್ಲಿ ಸಮತೋಲನ ನಿಲ್ಲುವಂಥದ್ದು. ಸೊ ಅಲ್ಲಿ ಒಟ್ಟಾರೆ GNP ಹೆಚ್ಚಳ ಆಗಿರುತ್ತೆ. ಮತ್ತೆ ಬಿ ಹೂಡಿಕೆಯನ್ನು ಮತ್ತೆ ಹೆಚ್ಚಳ ಮಾಡ್ತೀವಿ, ಆಗ ಅಭಿವೃದ್ಧಿಯ ಪಥ ಬಿ ಇಂದ B2ಗೆ ಸಾಗುತ್ತೆ. ಅಭಿವೃದ್ಧಿಯ ಪಥ ಬಿ ಇಂದ B2ಗೆ ಸಾಗಿದಾಗ ನೇರ ಉತ್ಪನ್ನದಾಯಕ ಚಟುವಟಿಕೆಗಳ ಮೇಲಿನ ಹೂಡಿಕೆಯು ಕೂಡ ಹೆಚ್ಚಳ ಆಗುತ್ತೆ. ಅದಾದ ನಂತರ ಸಮತೋಲನ ಸಿ ಬಿಂದುವಿನಲ್ಲಿ ಸೃಷ್ಟಿಯಾಗುವಂಥದ್ದು. ಸೊ ಈ ರೀತಿ ನೇರ ಉತ್ಪನ್ನದಾಯಕ ಚಟುವಟಿಕೆಗಳ ಮೇಲೆ ಹೂಡಿಕೆಯನ್ನ ಕೈಗೊಂಡಾಗ ಅಭಿವೃದ್ಧಿಯ ಪಥ A1 B2 C ಮೇಲೆ ಆ ಅಭಿವೃದ್ಧಿಯ ಪಥ ಸಾಗುವಂಥದ್ದು. ಅದೇ ತರ ಇನ್ನೊಂದು ಪಥ ಇದೆ, ನೇರ ಉತ್ಪನ್ನದಾಯಕ ಚಟುವಟಿಕೆಗಳ ಮೇಲೆ ಅವುಗಳ ಮೇಲೆ ಹೂಡಿಕೆಯನ್ನು ಮಾಡೋದ್ರ ಮುಖಾಂತರ ಅಭಿವೃದ್ಧಿಯನ್ನು ಸಾಧಿಸುವಂಥದ್ದು. ನೇರ ಉತ್ಪನ್ನದಾಯಕ ಚಟುವಟಿಕೆಗಳ ಮೇಲೆ ಹೂಡಿಕೆ ಮಾಡಿದಾಗ ಅಭಿವೃದ್ಧಿಯ ಪಥ B1 B C1 C ಈ ರೀತಿ ಅಭಿವೃದ್ಧಿಯ ಪಥ ಇರುವಂಥದ್ದು. B1 B C1 C ಈ ರೀತಿ ಅಭಿವೃದ್ಧಿಯ ಪಥ ಸಾಗುವಂಥದ್ದು. ಈಗ ಉದಾಹರಣೆಗೆ ನೇರ ಉತ್ಪನ್ನದಾಯಕ ಚಟುವಟಿಕೆಗಳ ಮೇಲೆ ಹೂಡಿಕೆಯನ್ನು ಮಾಡಿದಾಗ ಅಭಿವೃದ್ಧಿಯ ಪಥ ಎ ಇಂದ B1ಗೆ ಹೆಚ್ಚಳ ಆಗುವಂಥ, ಎ ಇಂದ B1ಗೆ ಅಭಿವೃದ್ಧಿ ಸಾಗುವಂಥದ್ದು. ಅದಾದ ನಂತರ ಮತ್ತೆ ರಾಜಕೀಯ ಒತ್ತಡಗಳು ಸೃಷ್ಟಿಯಾಗಿ ಸಾಮಾಜಿಕ ಮೌಲ್ಯೋತ್ಪಾದಕ ಬಂಡವಾಳದ ಮೇಲೆ ಹೂಡಿಕೆ ಆಗುತ್ತೆ. ಆವಾಗ ಬಿ ಬಿಂದುವಿನಲ್ಲಿ ಅಭಿವೃದ್ಧಿಯ ಪಥ ಸಮತೋಲನವನ್ನ ಹೊಂದುವಂಥದ್ದು. ಅದಾದ್ಮೇಲೆ ಮತ್ತೆ ನೇರ ಉತ್ಪನ್ನದಾಯಕ ಚಟುವಟಿಕೆಗಳ ಮೇಲೆ ಹೂಡಿಕೆ ಮಾಡಿದಾಗ ಅಭಿವೃದ್ಧಿಯ ಪಥ ಬಿ ಇಂದ C1ಗೆ ಸಾಗುತ್ತೆ. ಅದಾದ ನಂತರ ಸಾಮಾಜಿಕ ಮೌಲ್ಯೋತ್ಪಾದಕ ಬಂಡವಾಳದ ಮೇಲೆ ಹೂಡಿಕೆ ಮಾಡೋದಕ್ಕೆ ಒತ್ತಡ ಸೃಷ್ಟಿಯಾಗುತ್ತೆ. ಆವಾಗ ಮತ್ತೆ ಸಮತೋಲನ ಸಿ ಬಿಂದುವಿನಲ್ಲಿ ಬರುವಂಥದ್ದು. ಸೊ ಈ ರೀತಿ ಅಭಿವೃದ್ಧಿಯ ಪಥ ಸಾಗುವಂಥದ್ದು. ಸೊ ಎರಡು ವಿಧಾನಗಳ ಮುಖಾಂತರ ಅಭಿವೃದ್ಧಿಯ ಪಥ ಸಾಗೋದಕ್ಕೆ ಅವಕಾಶ ಇರುತ್ತೆ. ಹಾಗಾಗಿ ಇಲ್ಲಿ ಯಾವ ಪಥ ತುಂಬಾ ಅನುಕೂಲ ಆಗುತ್ತೆ ಅಂತ ಹರ್ಷ್ಮನ್ ಅವ್ರು ತಿಳಿಸ್ತಾ ಇದ್ದಾರೆ ಅಂದ್ರೆ, ಸಾಮಾಜಿಕ ಮೌಲ್ಯೋತ್ಪಾದಕ ಬಂಡವಾಳಗಳ ಮೇಲೆ ಹೂಡಿಕೆಯನ್ನು ಮಾಡೋದ್ರ ಮುಖಾಂತರ ಅಭಿವೃದ್ಧಿಯನ್ನು ಸಾಧಿಸುವಂಥದ್ದು ತುಂಬಾ ಸುಲಭವಾದಂತ ಮಾರ್ಗ ಅಂತ ಆಲ್ಬರ್ಟ್ ಹರ್ಷ್ಮನ್ ಅವರು ಅಭಿಪ್ರಾಯವನ್ನ ಪಡ್ತಿರೋವಂಥದ್ದು. ನೇರ ಉತ್ಪನ್ನದಾಯಕ ಚಟುವಟಿಕೆಗಳ ಮೇಲೆ ಹೂಡಿಕೆ ಮಾಡೋದಕ್ಕಿಂತ ಸಾಮಾಜಿಕ ಮೌಲ್ಯೋತ್ಪಾದಕ ಬಂಡವಾಳಗಳ ಮೇಲೆ ಹೂಡಿಕೆಯನ್ನ ಮಾಡಿ ಅಲ್ಲಿ ಅನ್ಬ್ಯಾಲೆನ್ಸ್ಡ್ ಅಥವಾ ಅಸಮತೋಲನ ಸೃಷ್ಟಿ ಮಾಡಿ ಅಭಿವೃದ್ಧಿಯನ್ನ ಜಾರಿಗೊಳಿಸುವಂಥದ್ದು ತುಂಬಾ ಸರಿಯಾದಂತ ಪಥ ಅಂತ ಆಲ್ಬರ್ಟ್ ಹರ್ಷ್ಮನ್ ಅವರು ಅಭಿಪ್ರಾಯವನ್ನ ವ್ಯಕ್ತಪಡಿಸಿರುವಂಥದ್ದು. ಹಾಗೆ ಇನ್ನೊಂದು ವಿಷಯದ ಬಗ್ಗೆ ಕೂಡ ಇಲ್ಲಿ ಹರ್ಷ್ಮನ್ ಅವರು ತಿಳಿಸಿದ್ರು, ಅದೇನಂದ್ರೆ ಫಾರ್ವರ್ಡ್ ಅಂಡ್ ಬ್ಯಾಕ್ವರ್ಡ್ ಲಿಂಕೇಜ್, ಹಿಂದಣ ಸಂಪರ್ಕ ಹಾಗೂ ಮುಂದಣ ಸಂಪರ್ಕ. ಸೊ ಯಾಕೆ ಇಲ್ಲಿ ವಿಷಯ ಬರುತ್ತೆ ಅಂದ್ರೆ, ಈ ಒಂದು ಸಿದ್ಧಾಂತದಲ್ಲಿ ಅಭಿವೃದ್ಧಿಯನ್ನ ಸಾಧಿಸ್ಬೇಕಂದ್ರೆ ಅಸಮತೋಲನವನ್ನ ಸೃಷ್ಟಿ ಮಾಡಬೇಕಾಗಿರುತ್ತೆ. ಆದ್ರೆ ಯಾವ ಚಟುವಟಿಕೆಗಳ ಮುಖಾಂತರ ಅಸಮತೋಲನವನ್ನ ಸೃಷ್ಟಿ ಮಾಡಬೇಕು ಅನ್ನುವಂಥದ್ದು ಪ್ರಶ್ನೆ ಆಗಿರುವಂಥದ್ದು. ಸೊ ಯಾವ ರೀತಿಯಾದಂಥ ಚಟುವಟಿಕೆಗಳನ್ನ ಐಡೆಂಟಿಫೈ ಮಾಡುವಂಥದ್ದು, ಕಂಡುಹಿಡಿಯುವಂಥದ್ದು ಇಲ್ಲಿ ಪ್ರಶ್ನೆ ಆಗಿರುವಂಥದ್ದು. ದ ಕ್ವೆಶ್ಚನ್ ರೈಸಸ್ ಇಸ್ ಹೌ ಟು ಐಡೆಂಟಿಫೈ ದ ಆಕ್ಟಿವಿಟೀಸ್ ವಿತ್ ವಿಚ್ ಟು ಕ್ರಿಯೇಟ್ ಇಂಬ್ಯಾಲೆನ್ಸಸ್ ಇನ್ ದ ಸಿಸ್ಟಮ್. ಸೊ ವ್ಯವಸ್ಥೆಯಲ್ಲಿ ಅಸಮತೋಲನ ಸೃಷ್ಟಿ ಮಾಡುವಂಥ ಚಟುವಟಿಕೆಗಳನ್ನ ಹೇಗೆ ಕಂಡುಹಿಡಿಯುವಂಥದ್ದು, ಸೊ ಯಾವ ಚಟುವಟಿಕೆಯನ್ನು ಕೈಗೊಂಡ್ರೆ ಆರ್ಥಿಕತೆಯಲ್ಲಿ ಅಥವಾ ವ್ಯವಸ್ಥೆಯಲ್ಲಿ ಅಸಮತೋಲನ ಉಂಟಾಗುತ್ತೆ ಅನ್ನೋದನ್ನ ಹೇಗೆ ಕಂಡುಹಿಡಿಯುವಂಥದ್ದು ಅನ್ನೋದು ಪ್ರಶ್ನೆ ಆಗಿದೆ. ಸೊ ಅದಕ್ಕೋಸ್ಕರ ನಮಗೆ ಅಂತರ್ ಸಂಪರ್ಕದ ಒಂದು ಜ್ಞಾನ ಇರಬೇಕಾಗುತ್ತೆ. ಹಲವಾರು ಆರ್ಥಿಕತೆಯಲ್ಲಿ ಹಲವಾರು ವಲಯಗಳ ನಡುವೆ ಸಂಪರ್ಕ ಇರುತ್ತೆ. ಹಲವಾರು ವಲಯಗಳ ನಡುವೆ ಇರುವಂತ ಸಂಪರ್ಕ ಏನು ಅನ್ನುವಂಥ ಜ್ಞಾನ, ಯಾವ ರೀತಿಯ ಸಂಪರ್ಕ ಇದೆ ಅನ್ನುವಂಥ ಒಂದು ಜ್ಞಾನ ನಮಗೆ ಅವಶ್ಯಕವಾಗಿರುತ್ತೆ.
ಸೊ ಅದ್ರ ಮುಖಾಂತರ ಯಾವ ಚಟುವಟಿಕೆಗಳಲ್ಲಿ ಯಾವ ಚಟುವಟಿಕೆಗಳ ಮೂಲಕ ಅಸಮತೋಲನವನ್ನು ಸೃಷ್ಟಿ ಮಾಡಬೇಕು ಅನ್ನೋದಕ್ಕೆ ನಮಗೆ ಮಾರ್ಗ ಗೊತ್ತಾಗುವಂಥದ್ದು. ಹಾಗಾಗಿ ಇಲ್ಲಿ ಅಶ್ವಿನ್ ಅವರು ಎರಡು ರೀತಿಯಾದಂಥ ಸಂಪರ್ಕಗಳ ಬಗ್ಗೆ ಚರ್ಚೆ ಮಾಡಿದ್ದಾರೆ. ಸೊ ಒಂದು ಇಂಧನ ಸಂಪರ್ಕ, ಮತ್ತೊಂದು ಮುಂದಣ ಸಂಪರ್ಕ. Backward linkage and forward linkage. Backward linkage refers to growth of a set of industries, stimulates the growth of those which supply raw materials. ಸೊ ಇಂಧನ ಸಂಪರ್ಕ ಅಂದ್ರೆ ಕೈಗಾರಿಕೆಗಳ ಅಭಿವೃದ್ಧಿಯಿಂದ ಅವರಿಗೆ ಕಚ್ಚಾ ಸರಕುಗಳನ್ನ ಪೂರೈಕೆ ಮಾಡುವಂತ ಕೈಗಾರಿಕೆಗಳು ಅಭಿವೃದ್ಧಿಯನ್ನ ಹೊಂದುವಂಥದ್ದು. ಉದಾಹರಣೆಗೆ ಒಂದು ನಿರ್ದಿಷ್ಟವಾದಂತ ಕೈಗಾರಿಕೆ ಇದೆ. ಸೊ ಉಕ್ಕು ತಯಾರು ಮಾಡುವಂತ ಒಂದು ಕೈಗಾರಿಕೆ ಇದೆ. ಆ ಉಕ್ಕು ತಯಾರು ಮಾಡುವಂತ ಕೈಗಾರಿಕೆ ಅಭಿವೃದ್ಧಿ ಹೊಂದಿದ್ರೆ ಆ ಉಕ್ಕು ತಯಾರಿಕಾ ಕೈಗಾರಿಕೆಗೆ ಕಚ್ಚಾ ಸರಕುಗಳನ್ನ ಪೂರೈಕೆ ಮಾಡುವಂತ ಬೇರೆ ಕೈಗಾರಿಕೆಗಳು ಕೂಡ ಅಭಿವೃದ್ಧಿ ಹೊಂದುತ್ತೆ. ಈಗ ಉದಾಹರಣೆಗೆ ಉಕ್ಕನ್ನ ತಯಾರು ಮಾಡೋದಕ್ಕೆ ಅಲ್ಲಿ ಕಲ್ಲಿದ್ದಲನ್ನ ಬಳಕೆ ಮಾಡ್ತಾರೆ. ಕಲ್ಲಿದ್ದಲನ್ನ ಕಚ್ಚಾ ವಸ್ತುವಾಗಿ ಅಲ್ಲಿ ಬಳಕೆ ಮಾಡ್ತಾರೆ. ಸೊ ಉಕ್ಕಿನ ಕೈಗಾರಿಕೆ ಅಭಿವೃದ್ಧಿಗೊಂಡ್ರೆ ಕಲ್ಲಿದ್ದಲಿನ ಕೈಗಾರಿಕೆಯು ಕೂಡ ಅಭಿವೃದ್ಧಿ ಹೊಂದುತ್ತೆ. ಸೊ ಇದನ್ನೇ ಇಂಧನ ಸಂಪರ್ಕ ಅಥವಾ ಬ್ಯಾಕ್ವರ್ಡ್ ಲಿಂಕೇಜ್ ಅಂತಾರೆ. ಇನ್ನು ಫಾರ್ವರ್ಡ್ ಲಿಂಕೇಜ್ refers to the growth of certain industries owing to the initial growth of those which supply raw materials. ಅಂದ್ರೆ forward linkage refers to growth of certain industries owing to the initial growth of those which supply raw materials. ಕಚ್ಚಾ ಸರಕುಗಳನ್ನ ಪೂರೈಕೆ ಮಾಡುವಂತಹ ಕೈಗಾರಿಕೆಗಳು ಅಭಿವೃದ್ಧಿ ಹೊಂದೋದ್ರಿಂದ ಇನ್ ಕೆಲವು ಬೇರೆ ಕೈಗಾರಿಕೆಗಳು ಕೂಡ ಅಭಿವೃದ್ಧಿ ಹೊಂದುವಂಥದ್ದು. ಉದಾಹರಣೆಗೆ ಉಕ್ಕು ಕೈಗಾರಿಕೆ ಅಭಿವೃದ್ಧಿ ಹೊಂದುತ್ತೆ. ಸೊ ಉಕ್ಕು ಕೈಗಾರಿಕೆ ಅಭಿವೃದ್ಧಿ ಹೊಂದಿದ್ರೆ ಉಕ್ಕನ್ನ ಯಾವ ಕೈಗಾರಿಕೆಯಲ್ಲಿ ಕಚ್ಚಾ ವಸ್ತುವಾಗಿ ಬಳಕೆ ಮಾಡಲಾಗುತ್ತೋ ಆ ಎಲ್ಲ ಕೈಗಾರಿಕೆಗಳು ಕೂಡ ಅಭಿವೃದ್ಧಿಯನ್ನ ಹೊಂದುವಂಥದ್ದು. ಸೊ ಇದನ್ನೇ ನಾವು ಫಾರ್ವರ್ಡ್ ಲಿಂಕೇಜ್ ಅಥವಾ ಮುಂದಣ ಸಂಪರ್ಕ ಅಂತ ಕರಿತೀವಿ. ಅಶ್ವಿನ್ ಅವರ ಪ್ರಕಾರ ಕಬ್ಬಿಣ ಮತ್ತೆ ಉಕ್ಕಿನ ಕೈಗಾರಿಕೆ ಏನಿದೆ ಅತಿ ಹೆಚ್ಚು ಸಂಪರ್ಕವನ್ನ ಹೊಂದಿರುವಂತದ್ದು. ಇಂಧನ ಸಂಪರ್ಕ, ಮುಂದಣ ಸಂಪರ್ಕ ಎರಡನ್ನೂ ಗಮನಿಸಿದಾಗ ಐರನ್ ಅಂಡ್ ಸ್ಟೀಲ್ ಇಂಡಸ್ಟ್ರಿ ಹ್ಯಾಸ್ ದ ಹೈಯೆಸ್ಟ್ ಲಿಂಕೇಜ್ ವೆನ್ ಕಂಪೇರ್ಡ್ ಟು ಅದರ್ ಇಂಡಸ್ಟ್ರೀಸ್. ಹಾಗಾಗಿ ಹೆಚ್ಚು ಇಂಧನ ಮತ್ತೆ ಮುಂದಣ ಸಂಪರ್ಕ ಹೊಂದಿರುವಂತ ಕೈಗಾರಿಕೆಗಳಲ್ಲಿ ಹೂಡಿಕೆಯನ್ನ ಕೈಗೊಳ್ಳೋದ್ರಿಂದ ಆರ್ಥಿಕ ಅಭಿವೃದ್ಧಿಯನ್ನ ಸಾಧಿಸಬಹುದು ಅನ್ನುವಂಥದ್ದು ಅಶ್ವಿನ್ ಅವರ ಅಭಿಪ್ರಾಯ ಆಗಿರುವಂಥದ್ದು. ನೆಕ್ಸ್ಟ್, ಮೆರಿಟ್ಸ್ ಆಫ್ ಅನ್ಬ್ಯಾಲೆನ್ಸ್ಡ್ ಗ್ರೋತ್. ಅಸಮತೋಲನ ಬೆಳವಣಿಗೆ ಸಿದ್ಧಾಂತದ ಅನುಕೂಲಗಳು. ಫಸ್ಟ್ ಒನ್, ಕ್ರಿಯೇಷನ್ ಆಫ್ ಎಕಾನಮೀಸ್. ಬಾಹ್ಯ ಆರ್ಥಿಕತೆಯ ಸೃಷ್ಟಿ. ಇಲ್ಲೇನಾಗುತ್ತೆ, ಒಂದು ಕೈಗಾರಿಕೆಯಲ್ಲಿ ಆಯ್ದ ಕೈಗಾರಿಕೆಗಳಲ್ಲಿ ಹೂಡಿಕೆಯನ್ನ ಮಾಡೋದ್ರಿಂದ ಬಾಹ್ಯ ಆರ್ಥಿಕತೆಯ ಸೃಷ್ಟಿಯಾಗುತ್ತೆ. ಬಾಹ್ಯ ಆರ್ಥಿಕತೆಯ ಸೃಷ್ಟಿ ಅಂದ್ರೆ ಒಂದು ಕೈಗಾರಿಕೆಯನ್ನ ಸ್ಥಾಪನೆ ಮಾಡೋದ್ರಿಂದ ಬೇರೆ ಕೈಗಾರಿಕೆಗಳಿಗೆ ಆಗುವಂತಹ ಅನುಕೂಲಗಳು. ಸೊ ಕೆಲವೊಂದು ನಿರ್ದಿಷ್ಟವಾದಂಥ ಕೈಗಾರಿಕೆಗಳಲ್ಲಿ ಹೂಡಿಕೆಯನ್ನ ಮಾಡೋದ್ರಿಂದ ಬೇರೆ ಕೈಗಾರಿಕೆಗಳಿಗೂ ಕೂಡ ಅನುಕೂಲ ಉಂಟಾಗುತ್ತೆ. ಸೊ ಇದ್ರ ಮುಖಾಂತರ ಅಭಿವೃದ್ಧಿಯನ್ನ ಸಾಧಿಸಬಹುದಾಗಿರುತ್ತೆ. ಎರಡನೇ ಅನುಕೂಲ, ಸೆಲ್ಫ್ ರಿಲಯನ್ಸ್ ಅಥವಾ ಸ್ವಾವಲಂಬನೆ. ಸಾಕಷ್ಟು ದೇಶಗಳು ಸ್ವಾವಲಂಬನೆಯನ್ನ ಹೊಂದೋದಕ್ಕೆ ಪ್ರಯತ್ನವನ್ನ ಪಡ್ತಿರುತ್ತೆ. ಸೊ ಆ ರೀತಿ ಮಾಡೋದಕ್ಕೆ ಈ ಒಂದು ಅಸಮತೂಕ ಬೆಳವಣಿಗೆ ತಂತ್ರ ಅನ್ನುವಂಥದ್ದು ಅನುಕೂಲವನ್ನ ಮಾಡಿಕೊಡುವಂಥದ್ದು. ಯಾಕಂದ್ರೆ ಇದು ಪ್ರಮುಖ ಕ್ಷೇತ್ರಗಳ ಅಥವಾ ಪ್ರಮುಖ ಕೈಗಾರಿಕೆಗಳಿಗೆ ಹೆಚ್ಚಿನ ಪ್ರಾಶಸ್ತ್ಯವನ್ನು ನೀಡುತ್ತೆ. ಹಾಗಾಗಿ ಆ ಪ್ರಮುಖ ಕೈಗಾರಿಕೆಗಳು ಅಭಿವೃದ್ಧಿಗೊಂಡ್ರೆ ಇನ್ನುಳಿದ ಕೈಗಾರಿಕೆಗಳು ಕೂಡ ಅಭಿವೃದ್ಧಿಯನ್ನಗೊಳ್ತವೆ. ಅದರಿಂದ ಸ್ವಾವಲಂಬನೆಯನ್ನ ಸಾಧಿಸಬಹುದಾಗಿರುತ್ತೆ. ಹಾಗಾಗಿ ಈ ತಂತ್ರವನ್ನ ಅಳವಡಿಸ್ಕೊಳ್ಳೋದ್ರಿಂದ ಸುಲಭವಾಗಿ ಸ್ವಾವಲಂಬನೆಯನ್ನ ಸಾಧಿಸಬಹುದು. ಮತ್ತೆ ಜನರೇಷನ್ ಆಫ್ ಎಕನಾಮಿಕ್ ಸರ್ಪ್ಲಸ್. ಆರ್ಥಿಕ ಹೆಚ್ಚುವರಿಯ ಉತ್ಪಾದನೆ. ಅಂದ್ರೆ ಆರ್ಥಿಕ ಹೆಚ್ಚುವರಿಯ ಸೃಷ್ಟಿ ಆದಾಗ ಅದರಿಂದ ಆದಾಯ, ಉದ್ಯೋಗ, ಉತ್ಪಾದನೆ ಎಲ್ಲವೂ ಕೂಡ ಹೆಚ್ಚಳ ಆಗುತ್ತೆ. ಸೊ ಅದು ಅಭಿವೃದ್ಧಿಗೆ ಸಾಕಷ್ಟು ಅನುಕೂಲ ಆಗುವಂಥದ್ದು. ನಾಲ್ಕನೇದು, ಸೂಟೇಬಲ್ ಫಾರ್ ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್. ಕೈಗಾರಿಕಾ ಬೆಳವಣಿಗೆಗೆ ಹೆಚ್ಚು ಪ್ರಾಶಸ್ತ್ಯವನ್ನ ನೀಡುವಂಥದ್ದು ಅಥವಾ ಕೈಗಾರಿಕಾ ಬೆಳವಣಿಗೆಗೆ ಹೆಚ್ಚು ಅನುಕೂಲ ಉಂಟಾಗುವಂಥದ್ದು. ಸೊ ಈ ತಂತ್ರ ಏನ್ ಮಾಡುತ್ತೆ, ಕೆಲವೊಂದು ಪ್ರಮುಖ ಕೈಗಾರಿಕೆಗಳ ಒಂದು ಅಭಿವೃದ್ಧಿಗೆ ಹೆಚ್ಚಿನ ಪ್ರಾಮುಖ್ಯತೆಯನ್ನ ನೀಡುತ್ತೆ. ಸೊ ಪ್ರಮುಖ ಕೈಗಾರಿಕೆಗಳು ಅಭಿವೃದ್ಧಿಗೊಂಡ್ರೆ ಇನ್ನುಳಿದ ಕೈಗಾರಿಕೆಗಳು ಕೂಡ ಅಭಿವೃದ್ಧಿಗೊಳ್ತವೆ. ಉದಾಹರಣೆಗೆ ಉಕ್ಕು ಮತ್ತೆ ಕಬ್ಬಿಣ ಕೈಗಾರಿಕೆ ಅಭಿವೃದ್ಧಿಗೊಂಡ್ರೆ ಬೇರೆ ಎಲ್ಲಾ ಕೈಗಾರಿಕೆಗಳು ಕೂಡ ಅಭಿವೃದ್ಧಿ ಹೊಂದೋದು. ಎಲ್ಲಿ ಉಕ್ಕು ಮತ್ತೆ ಕಬ್ಬಿಣವನ್ನ ಬಳಕೆ ಮಾಡ್ತಾರೋ ಅಲ್ಲಿ ಎಲ್ಲಾ ಕಡೆ ಆ ಎಲ್ಲಾ ಕೈಗಾರಿಕೆಗಳು ಅಭಿವೃದ್ಧಿ ಹೊಂದುತ್ತೆ. ಮತ್ತೆ
ಉಕ್ಕು ಮತ್ತು ಕಬ್ಬಿಣ ಕೈಗಾರಿಕೆಗೆ ಬೇಕಾಗಿರುವಂತಹ ಕಚ್ಚಾ ವಸ್ತುಗಳನ್ನ ಪೂರೈಸುವಂತ ಕೈಗಾರಿಕೆಯು ಕೂಡ ಅಭಿವೃದ್ಧಿ ಹೊಂದುತ್ತೆ. ಹಾಗಾಗಿ ಈ ತಂತ್ರ ಕೈಗಾರಿಕೆಗಳ ಅಭಿವೃದ್ಧಿಗೆ ತುಂಬಾನೇ ಅನುಕೂಲಕರವಾಗಿರುವಂಥದ್ದು ಮತ್ತೆ ಪ್ರೋತ್ಸಾಹದಾಯಕವಾಗಿ ಇರುವಂಥದ್ದು. ನಾಲ್ಕನೇದು SOC, ಎಕ್ಸ್ಪೆನ್ಷನ್ ಆಫ್ SOC ಯ ವಿಸ್ತರಣೆ. ಸೊ ಈ ಒಂದು ತಂತ್ರ ಏನಿದೆ, ಸಾಮಾಜಿಕ ಮೌಲ್ಯೋತ್ಪಾದಕ ಬಂಡವಾಳಗಳ ಒಂದು ವಿಸ್ತರಣೆಗೆ ಸಾಕಷ್ಟು ಅವಕಾಶವನ್ನ ಮಾಡಿಕೊಡುತ್ತೆ. ಯಾಕಂದ್ರೆ ಈ ಒಂದು ತಂತ್ರದಲ್ಲಿ ಏನಾಗುತ್ತೆ, ಸಾಮಾಜಿಕ ಮೌಲ್ಯೋತ್ಪಾದಕ ಬಂಡವಾಳದ ಸೃಷ್ಟಿ ಮಾಡೋ ಮುಖಾಂತರ ಅಭಿವೃದ್ಧಿನ ಸಾಧಿಸ್ಬೋದು. ಅವಾಗ ಕುಡಿಯೋ ನೀರಿನ ವ್ಯವಸ್ಥೆ ಆಗಿರ್ಬೋದು, ಶಿಕ್ಷಣ ವ್ಯವಸ್ಥೆ ಆಗಿರ್ಬೋದು, ಆರೋಗ್ಯ ವ್ಯವಸ್ಥೆ ಆಗಿರ್ಬೋದು, ಅಥವಾ ವಿದ್ಯುತ್ ಉತ್ಪಾದನೆ ಆಗಿರ್ಬೋದು, ನೀರಾವರಿ ಸೌಲಭ್ಯ ಆಗಿರ್ಬೋದು. ಸೊ ಇವೆಲ್ಲವೂ ಕೂಡ ವಿಸ್ತರಣೆ ಆಗುತ್ತೆ. ಸೊ ಅದ್ರ ಮುಖಾಂತರ ಅಭಿವೃದ್ಧಿಗೆ ತುಂಬಾನೇ ಅನುಕೂಲ ಇರುವಂಥದ್ದು. ಸೊ ಈ ತಂತ್ರವನ್ನ ಫಾಲೋ ಮಾಡೋದ್ರಿಂದ ಸುಲಭವಾಗಿ SOC, ಸಾಮಾಜಿಕ ಮೌಲ್ಯೋತ್ಪಾದಕ ಬಂಡವಾಳದ ವಿಸ್ತರಣೆ ಆಗುತ್ತೆ ಮತ್ತೆ ಅಭಿವೃದ್ಧಿಗೆ ಅನುಕೂಲಕರವಾದಂಥ ವಾತಾವರಣ ನಿರ್ಮಾಣ ಆಗುತ್ತೆ. ಮತ್ತೆ ನೆಕ್ಸ್ಟ್ ಪ್ರಾಕ್ಟಿಕಲ್ ಪಾಲಿಸಿ. ಸೊ ಈ ಒಂದು ಸಿದ್ಧಾಂತ ತುಂಬಾ ಪ್ರಾಯೋಗಿಕವಾಗಿದೆ. ಯಾಕೆ ಅಂದ್ರೆ ಅನಭಿವೃದ್ಧ ರಾಷ್ಟ್ರಗಳಲ್ಲಿ ಒಂದೇ ಸಮಯದಲ್ಲಿ ಏಕಕಾಲದಲ್ಲಿ ಹಲವಾರು ಕೈಗಾರಿಕೆಗಳಲ್ಲಿ ಹೂಡಿಕೆಯನ್ನ ಮಾಡೋದಕ್ಕೆ ಸಾಧ್ಯ ಇಲ್ಲ. ಅನಭಿವೃದ್ಧಿ ರಾಷ್ಟ್ರಗಳು ಅಭಿವೃದ್ಧಿಯನ್ನು ಹೊಂದಬೇಕು. ಆದ್ರೆ ಅಭಿವೃದ್ಧಿಯನ್ನು ಹೊಂದಕ್ಕೆ ಅವರಿಗೆ ಅಗತ್ಯವಾಗಿರುವಂತ ಎಲ್ಲಾ ಕೈಗಾರಿಕೆಗಳಲ್ಲೂ ಹೂಡಿಕೆ ಮಾಡುವಷ್ಟು ಬಂಡವಾಳ ಅವ್ರ ಬಳಿ ಇರೋದಿಲ್ಲ. ಆವಾಗ ಆಯ್ದ ಒಂದು ಕೈಗಾರಿಕೆಯನ್ನ ಅಭಿವೃದ್ಧಿ ಪಡಿಸಿದ್ರೆ ಅದರಿಂದ ಬೇರೆ ಕೈಗಾರಿಕೆಗಳಿಗೂ ಅನುಕೂಲ ಆಗುತ್ತೆ. ಆಯ್ದ ಕೈಗಾರಿಕೆಗಳನ್ನ ಅಭಿವೃದ್ಧಿ ಪಡಿಸೋದ್ರಿಂದ ಅಲ್ಲಿ ಬಾಹ್ಯ ಆರ್ಥಿಕತೆಗಳು ಸೃಷ್ಟಿಯಾಗಿ ಬೇರೆ ಕೈಗಾರಿಕೆಗಳಿಗೂ ಕೂಡ ಅನುಕೂಲ ಆಗುವಂಥದ್ದು. ಹಾಗಾಗಿ ಈ ಒಂದು ತಂತ್ರ ಏನಿದೆ, ಅಸಮತೋಲಿತ ಬೆಳವಣಿಗೆ ತಂತ್ರ, ಕೆಲವು ರಾಷ್ಟ್ರಗಳು ಅಭಿವೃದ್ಧಿ ಹೊಂದಿಲ್ಲದೆ ಇರುವಂತ ರಾಷ್ಟ್ರಗಳು ಅಭಿವೃದ್ಧಿನ ಹೊಂದೋದಕ್ಕೆ ಹೆಚ್ಚು ಪ್ರಾಯೋಗಿಕವಾಗಿ ಅಥವಾ ಹೆಚ್ಚು ಅನ್ವಯವಾಗಿ ಇರುವಂತದ್ದು. ಇನ್ನು ನಾವು ಈ ಸಿದ್ಧಾಂತದ ಮಿತಿಗಳನ್ನ ಕುರಿತು ಚರ್ಚಿಸೋಣ. ಯಾಕಂದ್ರೆ ಈ ಸಿದ್ಧಾಂತಕ್ಕೂ ತನ್ನದೇ ಆದಂತ ಮಿತಿಗಳನ್ನ ಹೊಂದಿರುವಂಥದ್ದು. ಸೊ ಅದ್ರಲ್ಲಿ ಮೊದಲನೇದು ಡಿಗ್ರಿ ಆಫ್ ಇಂಬ್ಯಾಲೆನ್ಸ್ ನಾಟ್ ಡಿಸ್ಕಸ್ಡ್. ಅಸಮತೋಲನದ ಮಟ್ಟವನ್ನ ಚರ್ಚಿಸಿಲ್ಲ. ಇಲ್ಲಿ ಅಸಮತೋಲನ ಸೃಷ್ಟಿ ಮಾಡಬೇಕೋ ಬೇಡವೋ ಅನ್ನೋದು ಪ್ರಶ್ನೆ ಇಲ್ಲ. ಅಸಮತೋಲನ ಸೃಷ್ಟಿ ಮಾಡಬೇಕು, ಆದ್ರೆ ಆ ಸೃಷ್ಟಿ ಮಾಡುವಂತ ಗರಿಷ್ಠ ಮಟ್ಟ ಎಷ್ಟು ಅನ್ನೋದನ್ನ ಹರ್ಷ್ಮೆನ್ ಅವರು ಅದರ ಬಗ್ಗೆ ಚರ್ಚೆಯನ್ನ ಮಾಡಿಲ್ಲ. ಎಷ್ಟು ಮಟ್ಟಿಗೆ ಅಸಮತೋಲನವನ್ನ ಸೃಷ್ಟಿ ಮಾಡಬೇಕು, ಸೊ ಅದರಿಂದ ಅಭಿವೃದ್ಧಿ ಪ್ರಕ್ರಿಯೆಗೆ ಅನುಕೂಲ ಆಗುವಂಥದ್ದು. ಸೊ ಎಷ್ಟರ ಮಟ್ಟಿಗೆ ಅಸಮತೋಲನವನ್ನ ಸೃಷ್ಟಿ ಮಾಡಬೇಕು ಅನ್ನುವಂಥ ವಿಚಾರವನ್ನ ಹರ್ಷ್ಮೆನ್ ಅವರು ಇಲ್ಲಿ ಚರ್ಚಿಸದಲೇ ಇರುವಂಥದ್ದು ಒಂದು ಪ್ರಮುಖವಾದ ಮಿತಿಯಾಗಿರುವಂಥದ್ದು. ಎರಡನೇದು ನೆಗ್ಲೆಕ್ಟ್ ಆಫ್ ರೆಸಿಸ್ಟೆನ್ಸ್, ಪ್ರತಿರೋಧವನ್ನ ಕಡೆಗಣಿಸಲಾಗಿದೆ. ಸೊ ಇಲ್ಲಿ ಭಾರಿ ಪ್ರಮಾಣದಲ್ಲಿ ಕೈಗಾರಿಕೆಯನ್ನು ಸ್ಥಾಪನೆ ಮಾಡುವಂತ ಸಂದರ್ಭದಲ್ಲಿ ಸಾಕಷ್ಟು ಪ್ರತಿರೋಧಗಳು ವ್ಯಕ್ತ ಆಗುತ್ತೆ. ಒಂದು ದೊಡ್ಡ ಕೈಗಾರಿಕೆಯನ್ನು ಸ್ಥಾಪನೆ ಮಾಡುವಂತ ಸಂದರ್ಭದಲ್ಲಿ ಜನರಿಂದ ಭೂಮಿಯನ್ನ ಕೊಂಡ್ಕೋಬೇಕಾಗಿರುತ್ತೆ, ಪರಿಸರ ಸಚಿವಾಲಯದಿಂದ ಅನುಮತಿಯನ್ನ ಪಡ್ಕೋಬೇಕಾಗಿರುತ್ತೆ. ಸೊ ಕೆಲವೊಂದು ಸಂಘಟನೆಗಳು ಅದಕ್ಕೆ ವಿರೋಧವನ್ನ ವ್ಯಕ್ತಪಡಿಸಬಹುದು. ಸಾಕಷ್ಟು ಪ್ರತಿರೋಧಗಳು ಎದುರಾಗುತ್ತೆ. ಸೊ ಆ ಪ್ರತಿರೋಧಗಳ ಬಗ್ಗೆನೂ ಕೂಡ ಈ ಒಂದು ಸಿದ್ಧಾಂತ ಕಡೆಗಣಿಸಿರುವಂಥದ್ದು. ಸೊ ಆ ಪ್ರತಿರೋಧವನ್ನ ಯಾವ ರೀತಿ ಎದುರಿಸಬೇಕು ಅನ್ನೋವಂಥದ್ದನ್ನ ಈ ಒಂದು ತಂತ್ರದಲ್ಲಿ ತಿಳಿಸಲಾಗಿಲ್ಲ. ಮತ್ತೆ ಮೂರನೇದು ಲ್ಯಾಕ್ ಆಫ್ ಬೇಸಿಕ್ ಫೆಸಿಲಿಟೀಸ್. ಇಲ್ಲಿ ಯಾವುದೇ ಒಂದು ಅಭಿವೃದ್ಧಿ ಪ್ರಕ್ರಿಯೆ ಉಂಟಾಗಬೇಕಂದ್ರೆ ಅಲ್ಲಿ ಮೂಲಭೂತ ಸೌಕರ್ಯ ಆಗಿರುವಂತಹ ಶಿಕ್ಷಣ, ಆರೋಗ್ಯ ವ್ಯವಸ್ಥೆ, ಅದಾದ ನಂತರ ಕುಡಿಯೋ ನೀರಿನ ಒಂದು ವ್ಯವಸ್ಥೆ, ವಿದ್ಯುತ್ ಉತ್ಪಾದನೆ, ನೀರಾವರಿ, ಇವೆಲ್ಲವೂ ಕೂಡ ಅತ್ಯುತ್ತಮವಾಗಿರ್ಬೇಕು. ಈ ಮೂಲ ಸೌಲಭ್ಯಗಳು ಇಲ್ಲದೇನೆ ಅಭಿವೃದ್ಧಿಯನ್ನ ಸಾಧಿಸೋದಿಕ್ಕೆ ಸಾಧ್ಯ ಆಗೋದಿಲ್ಲ. ನಾಲ್ಕನೇದು ಬಿಯಾಂಡ್ ದ ಕ್ಯಾಪಬಿಲಿಟೀಸ್ ಆಫ್ ಅಂಡರ್ ಡೆವಲಪ್ಡ್ ಕಂಟ್ರೀಸ್. ಅನಭಿವೃದ್ಧ ರಾಷ್ಟ್ರಗಳ ಸಾಮರ್ಥ್ಯವನ್ನ ಮೀರಿರುವಂತದ್ದು. ಯಾಕಂದ್ರೆ ಅಷ್ಟು ದೊಡ್ಡ ಮಟ್ಟದಲ್ಲಿ ಹೂಡಿಕೆಯನ್ನ ಮಾಡೋದಕ್ಕೆ, ಕೆಲವೊಂದು ನಿರ್ದಿಷ್ಟ ಕೈಗಾರಿಕೆಯಲ್ಲಿ ಹೂಡಿಕೆಯನ್ನ ಮಾಡೋದಕ್ಕೆ, ಮತ್ತೆ ಅಲ್ಲಿ ಆ ಕೈಗಾರಿಕೆಯನ್ನು ಸ್ಥಾಪನೆ ಮಾಡುವಂತ ಸಂದರ್ಭದಲ್ಲಿ ಆಗುವಂತ ಪ್ರತಿರೋಧಗಳೇನಿರುತ್ತೆ ಆ ಪ್ರತಿರೋಧಗಳನ್ನ ಮೆಟ್ಟಿ ನಿಲ್ಲೋದಕ್ಕೆ ಅನಭಿವೃದ್ಧ ರಾಷ್ಟ್ರಗಳಲ್ಲಿ ಸಾಧ್ಯ ಆಗದಲೇನೂ ಕೂಡ ಇರಬಹುದು. ಸೊ ಅಲ್ಲಿನ ಪ್ರತಿರೋಧಗಳ ಬಗ್ಗೆ ಈ ಒಂದು ತಂತ್ರದಲ್ಲಿ ಯಾವುದೇ ಚರ್ಚೆಯನ್ನು ಕೂಡ ಮಾಡಿಲ್ಲ. ಅದಾದ್ಮೇಲೆ ಮುಂದಿನ ಪ್ರಮುಖವಾದಂತ ಮಿತಿ ಅಂದ್ರೆ ಡೇಂಜರ್ ಆಫ್ ಇನ್ಫ್ಲೇಷನ್, ಹಣದುಬ್ಬರದ ಅಪಾಯ ಇರುವಂತದ್ದು. ಸೊ ಹಣದುಬ್ಬರದ ಅಪಾಯ ಯಾಕೆ ಸೃಷ್ಟಿಯಾಗುತ್ತೆ ಅಂದ್ರೆ ಈ ಒಂದು ಸಿದ್ಧಾಂತ ಹೂಡಿಕೆಗೆ ಹೆಚ್ಚಿನ ಬಂಡವಾಳ ಸರಕು ಕೈಗಾರಿಕೆಗಳಲ್ಲಿ ಹೂಡಿಕೆಗೆ ಹೆಚ್ಚಿನ ಪ್ರಾಶಸ್ತ್ಯವನ್ನು ನೀಡಿದೆ, ಮತ್ತೆ ಅನುಭೋಗಿ ಸರಕು ಕೈಗಾರಿಕೆಗೆ ಹೆಚ್ಚಿನ ಪ್ರಾಮುಖ್ಯತೆಯನ್ನ ನೀಡಿಲ್ಲ. ಸೊ ಅವಾಗ ಏನಾಗುತ್ತೆ, ಬಂಡವಾಳ
ಸರಕು ಕೈಗಾರಿಕೆಗಳ ಹೆಚ್ಚು ಸ್ಥಾಪನೆ ಆಗುತ್ತೆ. ಆದ್ರೆ ಅನುಭೋಗಿ ಸರಕು ಕೈಗಾರಿಕೆಗಳ ನಿರ್ಲಕ್ಷ್ಯದಿಂದ ಅನುಭೋಗಿ ಸರಕುಗಳ ಒಂದು ಕೊರತೆ ಉಂಟಾಗುತ್ತೆ. ಸರಕಿನ ಕೊರತೆ ಉಂಟಾದ್ರೆ ಅಲ್ಲಿ ಹಣದುಬ್ಬರ ಉಂಟಾಗುವಂತ ಅಪಾಯ ಇದ್ದೇ ಇರುತ್ತೆ. ಸೊ ಸೊ ಈ ತಂತ್ರವನ್ನ ಫಾಲೋ ಮಾಡೋದ್ರಿಂದ ಹಣದುಬ್ಬರದ ಅಪಾಯವನ್ನು ಎದುರಿಸಬೇಕಾಗುವಂತ ಸಂದರ್ಭ ಬಂದರೂ ಕೂಡ ಬರ್ಬೋದಾಗಿರುತ್ತೆ. ಯಾಕಂದ್ರೆ ಅನುಭೋಗಿ ಸರಕು ಕೈಗಾರಿಕೆಗೆ ಹೆಚ್ಚು ಪ್ರಾಮುಖ್ಯತೆಯನ್ನ ನೀಡಿಲ್ಲ. ಸೊ ಆ ರೀತಿ ಪ್ರಾಮುಖ್ಯತೆಯನ್ನ ನೀಡಿಲ್ದೇ ಇರೋ ಕಾರಣದಿಂದ ಅನುಭೋಗಿ ಸರಕುಗಳ ಒಂದು ಕೊರತೆ ಉಂಟಾಗುತ್ತೆ. ಕೊರತೆ ಉಂಟಾಗೋದ್ರಿಂದ ಬೆಲೆ ಏರಿಕೆ ಆಗುವಂತ ಸಂಭವ ಇರುತ್ತೆ. ಟೂ ಮಚ್ ಎಂಫಾಸಿಸ್ ಆನ್ ಇನ್ವೆಸ್ಟ್ಮೆಂಟ್ ಡಿಸಿಷನ್ಸ್, ಹೂಡಿಕೆಯ ನಿರ್ಧಾರಕ್ಕೆ ಹೆಚ್ಚಿನ ಪ್ರಾಶಸ್ತ್ಯವನ್ನ ನೀಡಿರುವಂತದ್ದು. ಸೊ ಹರ್ಷ್ಮನ್ ಅವರ ಈ ತಂತ್ರದಲ್ಲಿ ಹೂಡಿಕೆಗೆ ಹೆಚ್ಚು ಪ್ರಾಶಸ್ತ್ಯವನ್ನ ನೀಡಿದ್ದಾರೆ, ಒಳ್ಳೆಯದು. ಸೊ ಆದ್ರೆ ಹೂಡಿಕೆಯನ್ನ ಮಾಡೋದ್ರ ಜೊತೆ ಸೊ ಅದನ್ನ ನಿರ್ವಹಣೆ ಮಾಡುವಂಥದ್ದು, ಪಾಲಿಸಿಗಳನ್ನ ಜಾರಿಗೊಳಿಸುವಂಥದ್ದು, ನೀತಿಯನ್ನ ಜಾರಿಗೊಳಿಸುವಂಥದ್ದು, ಸೊ ಇವೆಲ್ಲವೂ ಕೂಡ ಅಷ್ಟೇ ಮುಖ್ಯ ಆಗುತ್ತೆ. ಕೇವಲ ಬೃಹತ್ ಕೈಗಾರಿಕೆಯಲ್ಲಿ ಹೂಡಿಕೆ ಮಾಡೋದಷ್ಟೇನೆ ಇಂಪಾರ್ಟೆಂಟ್ ಅಲ್ಲ, ಅದನ್ನ ಯಶಸ್ವಿಯಾಗಿ ನಿರ್ವಹಣೆ ಮಾಡೋದು ಕೂಡ ಅಷ್ಟೇನೆ ತುಂಬಾ ಮುಖ್ಯ. ಸೊ ಅದ್ರ ಬಗ್ಗೆ ಹೆಚ್ಚಿನ ಪ್ರಾಶಸ್ತ್ಯವನ್ನ ಈ ಒಂದು ಸಿದ್ಧಾಂತ ನೀಡಿಲ್ದಲೇ ಇರುವಂಥದ್ದು. ಸೊ ಈ ಒಂದು ತಂತ್ರದಲ್ಲಿ ಹೂಡಿಕೆಗೆ ಮಾತ್ರ ಹೆಚ್ಚಿನ ಪ್ರಾಶಸ್ತ್ಯ ಇದೆ ಅಷ್ಟೇ ಹೊರತು ಆ ಹಣವನ್ನು ನಿರ್ವಹಣೆ ಮಾಡೋದ್ರಲ್ಲಿ, ಆ ಕೈಗಾರಿಕೆಯನ್ನು ನಿರ್ವಹಣೆ ಮಾಡೋದ್ರಲ್ಲಿ ಈ ಹೆಚ್ಚಿನ ಪ್ರಾಮುಖ್ಯತೆಯನ್ನ ನೀಡಿಲ್ದಲೇ ಇರುವಂಥದ್ದು ಒಂದು ಪ್ರಮುಖವಾದ ಮಿತಿ ಆಗಿರುವಂಥದ್ದು. ನೆಕ್ಸ್ಟ್ ಪಾಸಿಟಿ ಆಫ್ ಕ್ಯಾಪಿಟಲ್, ಬಂಡವಾಳದ ಕೊರತೆ. ಸೊ ಅನಭಿವೃದ್ಧ ರಾಷ್ಟ್ರಗಳು ಬಂಡವಾಳದ ಕೊರತೆಯ ಸಮಸ್ಯೆಯನ್ನ ಖಂಡಿತವಾಗಿಯೂ ಎದುರಿಸ್ತಾ ಇರುತ್ತೆ. ಹಾಗಾಗಿ ಬೃಹತ್ ಕೈಗಾರಿಕೆಯಲ್ಲಿ ಅಥವಾ ಬಂಡವಾಳ ಸರಕು ಕೈಗಾರಿಕೆಯಲ್ಲಿ ಹೂಡಿಕೆ ಮಾಡೋದಕ್ಕೆ ಅವ್ರ ಬಳಿ ಆ ಒಂದು ಬಂಡವಾಳ ಲಭ್ಯ ಇಲ್ಲದೆ ಇರುವಂತಹ ಸಂಭವವೂ ಕೂಡ ಇರುತ್ತದೆ. ಅದಾದ್ಮೇಲೆ ನೆಗ್ಲೆಕ್ಟ್ ಆಫ್ ಅಗ್ರಿಕಲ್ಚರ್, ಕೃಷಿಯ ನಿರ್ಲಕ್ಷ್ಯ. ಸೊ ಈ ಒಂದು ತಂತ್ರದಲ್ಲಿ ಕೃಷಿಯ ಪಾತ್ರವನ್ನು ಕಡೆಗಣಿಸಲಾಗಿದೆ. ದ ರೋಲ್ ಆಫ್ ಅಗ್ರಿಕಲ್ಚರ್ ಹ್ಯಾಸ್ ಬಿನ್ ನೆಗ್ಲೆಕ್ಟೆಡ್ ಇನ್ ದಿಸ್ ಥಿಯರಿ. ಯಾಕಂದ್ರೆ ಇಲ್ಲಿ ಬಂಡವಾಳ ಸರಕು ಕೈಗಾರಿಕೆಗಳಿಗೆ ಹೆಚ್ಚಿನ ಪ್ರಾಮುಖ್ಯತೆಯನ್ನು ನೀಡಿದ್ದಾರೆ. ಸೊ ಆದ್ರೆ ಅನಭಿವೃದ್ಧ ರಾಷ್ಟ್ರಗಳಲ್ಲಿ ಕೃಷಿಯು ತನ್ನದೇ ಆದ ಪಾತ್ರವನ್ನು ವಹಿಸುತ್ತೆ. ಹೆಚ್ಚಿನ ಜನ ಕೃಷಿ ಮೇಲೆ ಅವಲಂಬಿತವಾಗಿರ್ತಾರೆ. ಹಾಗಾಗಿ ಕೃಷಿಯಲ್ಲಿ ಹಿನ್ನಡೆ ಉಂಟಾದ್ರೆ ಅದು ಕೈಗಾರಿಕೆಯ ಮೇಲೂ ಕೂಡ ಪರಿಣಾಮ ಉಂಟಾಗುತ್ತೆ. ಯಾಕಂದ್ರೆ ಕೃಷಿ ಕೈಗಾರಿಕೆಗೆ ಕಚ್ಚಾ ಸರಕುಗಳನ್ನ ಪೂರೈಕೆ ಮಾಡ್ತಿರುತ್ತೆ. ಸೊ ಕೃಷಿ ಹಿಂದುಳಿದ್ರೆ ಕೈಗಾರಿಕೆಗಳು ಕೂಡ ಹಿಂದುಳಿಯುವಂತ ಸಾಧ್ಯತೆ ಇರುತ್ತೆ. ಸೊ ಈ ತಂತ್ರದಲ್ಲಿ ಕೃಷಿಯನ್ನ ತುಂಬಾನೇ ನಿರ್ಲಕ್ಷ್ಯ ಮಾಡಲಾಗಿದೆ. ಸೊ ಆದ್ರಿಂದ ಅದು ಅಭಿವೃದ್ಧಿಗೆ ಹಿನ್ನಡೆ ಉಂಟಾಗಬಹುದು. ನೆಕ್ಸ್ಟ್, ಲಿಂಕೇಜಸ್ ಎಫೆಕ್ಟ್ ನಾಟ್ ಎಂಪರಿಕಲಿ ಟೆಸ್ಟೆಡ್. ಹರ್ಷ್ಮನ್ ಅವರು ಹೇಳಿದ್ರು, ಎಲ್ಲಿ ಹೂಡಿಕೆಯನ್ನ ಮಾಡ್ಬೇಕಂದ್ರೆ ಯಾವ ಕೈಗಾರಿಕೆಯಲ್ಲಿ ಇಂಧನ ಮತ್ತೆ ಮುಂದಣ ಸಂಪರ್ಕ ಜಾಸ್ತಿ ಇರುತ್ತೋ ಸೊ ಅಲ್ಲಿ ಹೂಡಿಕೆಯನ್ನ, ಅಂತ ಕೈಗಾರಿಕೆಯಲ್ಲಿ ಹೂಡಿಕೆಯನ್ನ ಮಾಡ್ಬೇಕಂತ ಹರ್ಷ್ಮನ್ ಅವರು ಹೇಳಿದ್ದಾರೆ. ಆದ್ರೆ ಸಮಸ್ಯೆ ಏನು ಅಂದ್ರೆ ಹೆಚ್ಚು ಸಂಪರ್ಕ ಹೊಂದಿರುವಂತ ಕೈಗಾರಿಕೆಗಳ ಮೇಲೆ ಹೂಡಿಕೆ ಮಾಡೋದ್ರಿಂದ ಅಭಿವೃದ್ಧಿ ಉಂಟಾಗುತ್ತೆ ಅನ್ನೋದನ್ನ ಪ್ರಾಯೋಗಿಕವಾಗಿ ಪರೀಕ್ಷೆಯನ್ನ ಮಾಡಿಲ್ಲ. ಅದಕ್ಕೆ ಪೂರಕವಾಗಿರುವಂತ ಅಂಕಿ ಅಂಶಗಳು ಕೂಡ ಲಭ್ಯ ಇಲ್ಲದೇ ಇರುವಂತದ್ದು ಇನ್ನೊಂದು ಮಿತಿ ಆಗಿರುವಂತದ್ದು. ಮತ್ತೆ ಲ್ಯಾಕ್ ಆಫ್ ಫ್ಯಾಕ್ಟರ್ ವೆಬಿಲಿಟಿ, ಉತ್ಪಾದನಾಂಗಗಳ ಚಲನಶೀಲತೆಯ ಬಗ್ಗೆನೂ ಕೂಡ ಇಲ್ಲೇನು ತಿಳಿಸ್ಕೊಟ್ಟಿಲ್ಲ. ಸೊ ಇದು ಇನ್ನೊಂದು ಮಿತಿ ಆಗಿರುವಂತದ್ದು. ಸೊ ಒಟ್ಟಾರೆಯಾಗಿ ಸೊ ಈ ಒಂದು ಸಿದ್ಧಾಂತ ಏನನ್ನು ತಿಳಿಸ್ತಾ ಇದ್ರೆ, ಸಾಮಾಜಿಕ ಮೌಲ್ಯೋತ್ಪಾದಕ ಬಂಡವಾಳಗಳ ಮೇಲಿನ ಹೂಡಿಕೆಯನ್ನ ಮಾಡೋದ್ರಿಂದ ಅಭಿವೃದ್ಧಿಯನ್ನ ಸಾಧಿಸಬಹುದಾಗಿರುತ್ತೆ. ಆದ್ರೆ ಪ್ರಜಾಪ್ರಭುತ್ವವನ್ನು ಹೊಂದಿರುವಂತ ರಾಷ್ಟ್ರಗಳು ಈ ಒಂದು ಅಭಿವೃದ್ಧಿ ತಂತ್ರವನ್ನ ಅನುಸರಿಸುವಂತ ಸಂದರ್ಭದಲ್ಲಿ ಅಲ್ಲಿ ಎದುರಾಗುವಂತ ಹಣದುಬ್ಬರ ಮತ್ತೆ ಪಾವತಿ ಶಿಲ್ಕಿನ ಅಸಮತೋಲನ ಪ್ರಕ್ರಿಯೆ ಏನಿರುತ್ತೆ ಅದನ್ನ ನಿವಾರಣೆ ಮಾಡಿಸ್ಕೊಂಡು ಅವರು ಮುಂದುವರಿಬೇಕಾಗಿರುತ್ತೆ. ಸೊ ಅವಾಗ ಮಾತ್ರ ಅಭಿವೃದ್ಧಿಯನ್ನ ಸಾಧಿಸೋದಕ್ಕೆ ಸಾಧ್ಯ ಆಗುತ್ತೆ. ಧನ್ಯವಾದಗಳು.